ಕೇವಲ ಒಂದೇ ಒಂದು ನಿಮಿಷದ ವಿಡಿಯೋ ಅಷ್ಟೇ ಇದು. ಬಿಫೋರ್ ಆಫ್ಟರ್ ಮೊದಲೇಗಿದ್ರು ಇವಾಗ ಹೇಗಿದ್ದಾರೆ ಅಂತ. ನಿಜವಾಗ್ಲೂ ಮತ್ತೆ ಅವರು ಜೀವಂತವಾಗಿ ಇರ್ತಾರೆ ಅನ್ನೋ ನಂಬಿಕೆನೂ ನನಗೆ ಇರಲಿಲ್ಲ. ಒಂದು ವಾರದಿಂದ ನಡೆಯಲ್ಲ. ಚೆನ್ನಾಗಿತ್ತು. ಊಟ ಬಿಟ್ಬಿಟ್ಟು ಕಾಲೇ ಇರಲ್ಲ. ಊಟ ಇವಾಗ ತಿನ್ನಲ್ಲ. ಪೂಜೆ ಮಾಡಿ 5 ಸತಿ ಚೆನ್ನಾಗಿ ತಿಂತ ಇದ್ರ ಊಟ ಇಲ್ಲ? ಆರಾಮಿದ್ದೀರಿ ಇಲ್ಲಿ ಬಂದ್ಮೇಲೆ? ಯಾಕೆ ಅಳ್ತಿದ್ದೀರಾ? ಶುಕ್ರವಾರ ಶುಭ ತರುವವಾರ ಸುಮಂಗಲಿಯ ಪೂಜಿಸುವ ಪುಣ್ಯವಾರ. ಓ ಸುಂದ್ರಿ ಹಾಡೆಲ್ಲ ಬರ್ತದೆ ನಿಮಗೆ? ಶುಭ ತರುವವಾರ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಪದ್ಮಾವತಿ ಅಂತ. ಇವರು ಇಷ್ಟು ನಗ್ತಿದ್ದಾರೆ ಅಂದರೆ ಆ ನಗುವಿನ ಹಿಂದೆ 1000 ನೋವಿದೆ. ಕೇವಲ ಒಂದೇ ಒಂದು ನಿಮಿಷದ ವಿಡಿಯೋ ಅಷ್ಟೇ ಇದು. ಬಿಫೋರ್ ಆಫ್ಟರ್ ಮೊದಲೇಗಿದ್ರು ಇವಾಗ ಹೇಗಿದ್ದಾರೆ ಅಂತ. ಇದು ಪವಾಡನ, ಅದೃಷ್ಟನ ಅಥವಾ ಏನು ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಯಾವ ರೀತಿ ಅನಿಸುತ್ತೆ ಈ ವಿಡಿಯೋನ ನೋಡಿ ಡಿಸೈಡ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಒಂದು ಅದ್ಭುತವಾದಂಥ ಹೊಸ ಜೀವನ ಇವ್ರಿಗೆ ಸಿಕ್ಕಿದೆ ಅಂದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಒಂದು 10 ಜನಕ್ಕೆ ಶೇರ್ ಮಾಡಿ. ಅದರ ಜೊತೆಗೆ ಇವರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಿದ್ರೆ, ಇವರ ವಾರಸ್ದಾರರು ಸಂಬಂಧಿಕರು ಏನಾದರೂ ಗೊತ್ತಿದ್ರೆ ಈ ವಿಡಿಯೋನ ಆದಷ್ಟು ಅವರಿಗೆ ತಲುಪುವವರೆಗೂ ಶೇರ್ ಮಾಡಿ. ಕಾರಣ ಅಂತ ಹೇಳಿದ್ರೆ ಸಾಕಷ್ಟು ತಿಂಗಳುಗಳಿಂದ ಇವಾಗ ಜನಸ್ನೇಹಿ ಆಶ್ರಮದಲ್ಲಿದ್ದಾರೆ. ಜೊತೆಗೆ ಅವರು ಬರುವಾಗ ಸಾವು ಬದುಕಿನ ಮಧ್ಯೆನೇ ಹೋರಾಟ ಮಾಡ್ತಾ ಇದ್ರು. ಜೊತೆಗೆ ನಿಜವಾಗ್ಲೂ ಮತ್ತೆ ಅವರು ಜೀವಂತವಾಗಿ ಇರ್ತಾರೆ ಅನ್ನೋ ನಂಬಿಕೆನೂ ನನಗೆ ಇರಲಿಲ್ಲ. ಆದರೆ ಇವತ್ತು ಅವರ ಒಂದು ಅದೃಷ್ಟನೋ ಏನೋ ಗೊತ್ತಿಲ್ಲ, ಇವತ್ತು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾರೆ. ಫುಟ್ಪಾತ್ ಮೇಲೆ ತಿನ್ನೋ ಅನ್ನಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಅಂತ ನೋಡಿದಿರಲ್ವಾ ವಿಡಿಯೋನ? ಈ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. ಇವರ ವಿಳಾಸ ಸರಿಯಾದ ಮಾಹಿತಿ ಇಲ್ಲ. ಇವರನ್ನು ಮಾತಾಡೋದು ನೋಡಿದ್ರೆ ಉತ್ತರ ಕರ್ನಾಟಕ ಮೂಲದವರು ಅಂತ ಅನ್ನಿಸ್ತಾ ಇದೆ. ಒಂದು ವಾರದಿಂದ ನಡೆಯಲ್ಲ. ಚೆನ್ನಾಗಿತ್ತು. ಊಟ ಬಿಟ್ಬಿಟ್ಟು ಕಾಲೇ ಇರಲ್ಲ. ಊಟ ಇವಾಗ ತಿನ್ನಲ್ಲ. ಪೂಜೆ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಚಲೋ ಇದ್ದೀರಿ? ಎಷ್ಟು ಆರಾಮಿದ್ದೀರಿ? ಊಟ ಎಲ್ಲ ಮಾಡಿದ್ರಿ? 5 ಸತಿ ಚೆನ್ನಾಗಿ ತಿಂತ ಇದ್ರ ಊಟ ಇಲ್ಲ? ಆರಾಮಿದ್ದೀರಿ ಇಲ್ಲಿ ಬಂದ್ಮೇಲೆ? ಸ್ವಲ್ಪ ದಪ್ಪಗೆ ಬೇರೆ ಆಗ್ಬಿಟ್ಟಿದ್ರಿ, ಗುಂಡ್ಗೆ ಆಗ್ಬಿಟ್ಟಿದಿರಿ. ಗುಂಡಾಗಿ ಗಂಡನ ಮನೆಗೆ ಹೋಯ್ತಿರಿ? ಸುಂದ್ರಿ ಚಲೋ ಆಗಿದ್ದೀರಿ ಇವಾಗ? ಓಕೆ, ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು 10 ಜನಕ್ಕೆ ಶೇರ್ ಮಾಡಿ. ನಾವು ಮಾಡುವಂಥ ಸಮಾಜ ಸೇವೆ, ಪ್ರತಿಯೊಂದನ್ನು ವಿಡಿಯೋ ಮಾಡೋ ಉದ್ದೇಶ ಏನು ಗೊತ್ತಾ? ಅವರ ಜೀವನ ಯಾವ ರೀತಿ ಇತ್ತು, ಯಾವ ರೀತಿ ಬದಲಾಗಿದೆ,
ಅವರ ಅದೃಷ್ಟನೋ ಪವಾಡನೋ ಅಥವಾ ಭಗವಂತನ ಆಶೀರ್ವಾದನೋ ಇವತ್ತು ಅವರ ಸಂಪೂರ್ಣ ಜೀವನ ಬದಲಾಗಿದೆ. ಈ ಬದಲಾವಣೆಗೆ ಕಾರಣ ನಾನಂತೂ ಅಲ್ಲ, ನೀವುಗಳೇ ಎಲ್ಲ ನಿಮ್ಮ ಸಪೋರ್ಟು ಆಶೀರ್ವಾದ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಎಲ್ರಿಗೂ ಸಿಗಲಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.